ಸೊ ಇಲ್ಲಿ ಕೂಡ ಈ ರೋ ಎಂಡಲ್ಲಿದ್ದೀನಿ. ಇವಾಗ ಇಲ್ಲಿ ಹೊಸ ಡಿಸೈನ್ ಸ್ಟಾರ್ಟ್ ಆಗಬೇಕು. ಸೊ ಹಾಗಾಗಿ ನಾನಿಲ್ಲಿ ಮತ್ತೆ 3 ಚೈನ್ಸನ್ನು ಹಾಕ್ಕೊಂಡು ಇಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಸೊ 2 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ ಹಾಕಿ 1 3 ಚೈನ್ಸ್ ಆದಮೇಲೆ ಮತ್ತೆ ಆ್ಯಸ್ ಇಟ್ ಈಸ್ 2 ಡಬಲ್ ಕ್ರೋಶೆ ಮತ್ತು 2 ಡಬಲ್ ಕ್ರೋಶೆ, ಯಾವುದೇ ಚೈನ್ಸ್ ಹಾಕದೆ 2 ಡಬಲ್ ಕ್ರೋಶೆ ಮತ್ತು 2 ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ಸೊ ಈ ರೀತಿ ಈಸಿ ಆಗಿದೆ, ಸ್ವಲ್ಪ ಗೊತ್ತಾಗಬೇಕಷ್ಟೇ. ಸೊ ಲಾಸ್ಟ್ ವಿಡಿಯೋದಲ್ಲಿ ಅಂತೂ ಕ್ಲಿಯರಾಗಿ ಎಲ್ಲ ತೋರಿಸಿದ್ದೀನಿ. ಸೊ ನೋಡಿ, ಇನ್ನೊಂದು ಸಾರಿ ನೋಡಿ, ಅದನ್ನು ಆ ವಿಡಿಯೋ ನೋಡಿ ಆಮೇಲೆ ಈ ವಿಡಿಯೋ ನೋಡಿದರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇವಾಗ ರೋನ ಟರ್ನ್ ಮಾಡ್ಕೊಳ್ಳೋಣ, ಎಂಡ್ ಮಾಡಿಕೊಂಡು ಮತ್ತು ಇದು ಬಾರ್ಡರ್ ಆಗಿರೋದ್ರಿಂದ 2 ಡಬಲ್ ಕ್ರೋಶೆ ಮತ್ತು 2 ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ಟೂ ಡಬಲ್ ಕ್ರೋಶೆ. ಸೊ ಇದರ ನೆಕ್ಸ್ಟ್ ಮತ್ತೆ 2 ಡಬಲ್ ಕ್ರೋಶೆ. ಸೊ ಇದರ ನೆಕ್ಸ್ಟ್ ಮತ್ತೆ 2 ಡಬಲ್ ಕ್ರೋಶೆ. ನೆಕ್ಸ್ಟ್ 2 ಡಬಲ್ ಕ್ರೋಶೆ. ಸೊ ಇಷ್ಟಾದಮೇಲೆ ಇಲ್ಲಿ ನೋಡಿ, ನಮಗೆ ಇವಾಗ ನಮಗೆ ಇನ್ಕ್ರೀಸ್ ಆಗಬೇಕು. ಈ ಡಿಸೈನಲ್ಲಿ ಇನ್ಕ್ರೀಸ್ ಆಗುತ್ತೆ, ಈ ಡಿಸೈನಲ್ಲಿ ಇದು ಡಿಕ್ರೀಸ್ ಆಗ್ತಾನೆ ಬಂದಿದೆ. ಸೊ ಇವಾಗ ಮತ್ತೆ 3 ಚೈನ್ಸೇ ಹಾಕ್ಕೊಳ್ತೀನಿ. 3 ಚೈನ್ಸ್ ಹಾಕ್ಕೊಂಡು ಮತ್ತೆ ಇಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. 1 ಚೈನ್ ಹಾಕ್ಕೊಂಡು ಇದರ ನೆಕ್ಸ್ಟ್ ಅಲ್ಲಿ ನಾನು ಮತ್ತೆ 2 ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಎಸ್, ಈ ರೀತಿ 3 ಚೈನ್ಸ್ ಹಾಕ್ಕೊಳ್ತೀನಿ. ಮತ್ತೆ 3 ಚೈನ್ಸ್ ಹಾಕ್ಕೊಂಡು ಈ ಒಂದು ಡಿಸೈನಲ್ಲಿ ನಮಗೆ ಡಿಕ್ರೀಸ್ ಆಗಬೇಕಾದ್ರೆ ಮತ್ತೆ 2 ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ಸೊ 1 ಚೈನ್ 2 ಡಬಲ್ ಕ್ರೋಶೆ. 1 2 3 ಚೈನ್ಸ್ ಆದಮೇಲೆ ನೆಕ್ಸ್ಟ್ 1 ಡಬಲ್ ಕ್ರೋಶದ ಡಿಸೈನ್ ಆದಮೇಲೆ ಸೆಕೆಂಡ್ ರೋ ಅಲ್ಲಿ 2 ಬರಬೇಕು ಆ ಕಡೆ ಈ ಕಡೆ. ಸೊ 1 ಆಯಿತು, ನೆಕ್ಸ್ಟ್ 2. ಸೊ ಈ ರೀತಿ ಇವಾಗ ಇದು ಡಿಸೈನ್ ಸ್ಟಾರ್ಟ್ ಆಗಿದೆ. ಸೊ ಇದು 1 2 3 4 ಆಮೇಲೆ ಮತ್ತೆ ಡಿಕ್ರೀಸ್ ಆಗುತ್ತೆ. ಸೊ ಈ ಡಿಸೈನಲ್ಲಿ ಇದು ಡಿಕ್ರೀಸ್ ಆಗ್ತಾ ಇನ್ನೂ ಒಂದು ರೋ ಅಲ್ಲಿ 1 ಹಾಕಿದರೆ ಇದು ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಸೊ ಇದು ಎರಡೆರಡು ಬರುತ್ತೆ ಡಿಸೈನ್. ಸೊ ಇದನ್ನು ಕಂಪ್ಲೀಟಾಗಿ ಹಾಕ್ಕೊಂಡು ಹೋಗೋಣ. ಈ ರೋ ಕಂಪ್ಲೀಟ್ ಮಾಡ್ಕೊಂಡು ಬಂದು ಮತ್ತೆ ಮುಂದೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಎಸ್, ಇವಾಗ ನೋಡಿ ಈ ರೋ ಎಂಡಲ್ಲಿದ್ದೀನಿ, ಮತ್ತು ಇದನ್ನು ಟರ್ನ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ 2 ಚೈನ್ಸ್ ಹಾಕ್ಕೊಂಡು ಟರ್ನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಸೊ 2 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ 2 ಡಬಲ್ ಕ್ರೋಶೆ, 1 ಚೈನ್ ಮತ್ತು 2 ಡಬಲ್ ಕ್ರೋಶೆ. टू डबल क्रोशा, 1 चेन, 2 डबल क्रोशा. ಇವಾಗ ಈ ಡಿಸೈನ್ ಇನ್ಕ್ರೀಸ್ ಆಗ್ತಾ ಇದೆ. ಈ ಡಿಸೈನ್
ಡಿಕ್ರೀಸ್ ಆಗ್ತಿದೆ. ಸೊ 1 2 3 ಚೈನ್ಸ್ ಹಾಕ್ಕೊಂಡು ಇಲ್ಲಿ 2 ಡಬಲ್ ಕ್ರೋಶಾ ಹಾಕೊಳ್ಳೋಣ. ಸೊ ನೆಕ್ಸ್ಟ್ 1 2 3 ಚೈನ್ಸ್ ಹಾಕ್ಕೊಂಡು ಈ ಡಿಸೈನ್ ಇನ್ಕ್ರೀಸ್ ಆಗ್ತಾ ಇದೆ, ಹಾಗಾಗಿ ಇಲ್ಲಿ 3 ಡಬಲ್ ಕ್ರೋಶಾ ಇದು ಬರಬೇಕು. ಒನ್ ಚೈನ್, ಸೊ ಇಲ್ಲಿಗೆ ಇದು ಸೆಟ್ ಕಂಪ್ಲೀಟ್ ಆಗುತ್ತೆ. ಸೊ ಇದು 3 ರೋ ಆಯಿತು. ನೆಕ್ಸ್ಟ್ ಒಂದು ರೋ ಹಾಕಿ ಡಿಕ್ರೀಸ್ ಮಾಡಬೇಕು. ಸೊ ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದು ಎಷ್ಟು ರೋ ಬ್ಲೂ ಕಲರನ್ನು ಹಾಕ್ಕೊಂಡು ಬಂದು ನೆಕ್ಸ್ಟ್ ಕಲರ್ ಚೇಂಜ್ ಮಾಡ್ತೀನಿ ಅಂತ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ನಿಮ್ಗೆ ಹೇಗೆ ಡಿಕ್ರೀಸ್ ಮಾಡಬೇಕು ಅಂತ ಗೊತ್ತಾಗಿದೆ. ಸೊ ಈ ರೀತಿ ಇಲ್ಲಿ ಹಾಕಿ ತೋರಿಸಿದ್ದೀನಿ ನೋಡಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಬಂದರೂ ಕೂಡ ನನಗೆ ಕಮೆಂಟ್ ಮಾಡಿ. ಸೊ ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದು ನಾನು ತೋರಿಸ್ತೀನಿ. ಸೊ ಡಬಲ್ ಕಲರ್ ಯೂಸ್ ಮಾಡುವಂಥ ತೋರಣಕ್ಕೆ ಸೊ ಎಷ್ಟು ರೋ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಸೊ ಲಾಸ್ಟಲ್ಲಿ ನಾನು ಹೇಗೆ ಹಾಕಿದ್ದೀನಿ ಅಂದರೆ ಇಲ್ಲಿಂದ ವರ್ಕ್ ಸ್ಟಾರ್ಟ್ ಆಗುತ್ತೆ, ಹಾಗೆ ಇದು ಒಂದು ವರ್ಕ್ ಕಂಪ್ಲೀಟ್ ಆಗುತ್ತೆ. ಸೊ ಅದೇ ರೀತಿ ಈ ಇನ್ನೊಂದು ಕಲರಲ್ಲಿ ಒಂದು ವರ್ಕ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಸೊ ಒಂದು ವರ್ಕ್ ಕಂಪ್ಲೀಟ್ ಆಗಿದೆ. ಸೊ ಸೇಮ್ ರೋಸ್ ಬರುತ್ತೆ. ಇಲ್ಲಿ ನಾನು ಎಷ್ಟು ಲೈನನ್ನು ಹಾಕಿದ್ದೀನಿ ಈ ಕಲರಲ್ಲೂ ಕೂಡ ಅಷ್ಟೇ ಲೈನನ್ನು ಹಾಕಿದ್ದೀನಿ. ಸೊ 2 ಸೈಡ್ ಹಾಕಿದ್ದೀನಿ. ಇದು ಡಿವೈಡ್ ಮಾಡಿ ಮಿಡಲಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ. ಸೊ ಇಲ್ಲಿಗೆ ಇದು ಫುಲ್ಲನ್ನು ಕಟ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಮೊದಲು ಯೂಸ್ ಮಾಡಿರೋಂಥ ಕಲರನ್ನು ಜಾಯಿಂಟ್ ಮಾಡ್ಕೊಳ್ತೀನಿ. ಸೊ ಜಾಯಿಂಟ್ ಮಾಡಿಕೊಂಡು ಸೇಮ್ ಇಷ್ಟೇ ರೋಸನ್ನು ಹಾಕ್ಕೊಳ್ಬೇಕು. ಈ ಡಿಸೈನ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಒಂದು ಸೆಟ್ ಬರಬೇಕು ನಮಗೆ. ಅಷ್ಟು ಈಗ ಲಾಸ್ಟ್ ಕಲರ್ ಎಷ್ಟು ರೋಸ್ ಹಾಕಿದ್ದೀವಿ ಕೌಂಟ್ ಮಾಡಿಕೊಂಡು ಅಷ್ಟೇ ರೋಸನ್ನು ಮತ್ತೆ ಫಸ್ಟ್ ಕಲರನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಇದನ್ನು ಹಾಕೊಂಡು ಬಂದು ಮತ್ತೆ ನಿಮಗೆ ತೋರಿಸ್ತೀನಿ. ಇಷ್ಟೇ, ಇದು ಸಿಂಪಲ್ಲಾಗಿ 2 ಕಲರ್ ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಗೊತ್ತಾದರೆ ನೀವು ಕರೆಕ್ಟಾಗಿ ಇದನ್ನೆಲ್ಲವನ್ನು ಫಿನಿಶ್ ಮಾಡಿ ಇದಕ್ಕೆ ಬೇಬಿ ಕುಚ್ಚನ್ನು ಕಟ್ಟಿ ಈ ತೋರಣವನ್ನು ಫಿನಿಶ್ ಮಾಡ್ಬೋದು. ಫಸ್ಟ್ ಕಲರನ್ನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಜಾಯಿಂಟ್ ಮಾಡಿಕೊಂಡು ಸೇಮ್ ವರ್ಕ್ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶಾ ಮೇಲೆ ಡಬಲ್ ಕ್ರೋಶಾ, ನೆಕ್ಸ್ಟ್ ಒಂದು ಚೈನ್ ಹಾಕ್ಕೊಂಡು ಇದನ್ನು ಟರ್ನ್ ಮಾಡ್ಕೊಳ್ತೀನಿ. ವರ್ಕನ್ನು ಟರ್ನ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಡಬಲ್ ಕ್ರೋಶಾ ಇದೆ ನೋಡಿ, ಅದರ ಮಧ್ಯದಲ್ಲಿ ನಾನು ವರ್ಕನ್ನು ಹಾಕ್ತೀನಿ. ಮತ್ತು ಡಬಲ್ ಕ್ರೋಶಾ, ಸೊ ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಶಾ ಆದಮೇಲೆ ಡಬಲ್ ಕ್ರೋಶಾ, ಸೇಮ್ ಡಬಲ್ ಕ್ರೋಶಾ ಮೇಲೆ ಡಬಲ್ ಕ್ರೋಶಾ ಹಾಕಬೇಕು. ಸೊ ಇದು 2 ಸೈಡಲ್ಲಿ ಕಾರ್ನರ್ಗೆ ಇದೇ ರೀತಿ ಬರಬೇಕು. ಸೊ ಇಷ್ಟಾಯಿತು. ಇಷ್ಟಾದಮೇಲೆ ಇವಾಗ ಕರೆಕ್ಟಾಗಿ ಇರುವಂಥ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಲಾಸ್ಟಲ್ಲಿ ಇದು 3 ಮಣೆಗಳನ್ನು ಹಾಕಿದ್ದೀನಿ. ಈ ರೋ ಅಲ್ಲಿ 4 ಮಣೆಗಳನ್ನು ಹಾಕಬೇಕು. ಸೊ ಲಾಸ್ಟಲ್ಲಿ 2 ಚೈನ್ಸ್ ಹಾಕ್ಕೊಂಡು 2 ಡಬಲ್ ಕ್ರೋಶಾ, 1 ಚೈನ್. ನೀವು ಸ್ಟಾರ್ಟಿಂಗಲ್ಲಿ ಚೈನ್ಸನ್ನು ಹಾಕದೇನೆ ಹಾಕ್ಕೊಳ್ಬೋದು. ಸೊ ಚೈನ್ಸನ್ನು ಹಾಕಬೇಕು ಅಂತೇನಿಲ್ಲ. ಚೈನ್ಸನ್ನು ಹಾಕಲಿಲ್ಲ ಅಂದರೆ ಸ್ವಲ್ಪ ಫಿಟ್ಟಾಗಿ ಬರುತ್ತೆ ತೋರಣ. ಸೊ 2 ಡಬಲ್ ಕ್ರೋಶಾ, 1 ಚೈನ್,
2 ಡಬಲ್ ಕ್ರೋಶಾ. ಸೊ 4 ಮನೆಗಳು ಬಂದಿದೆ. ಈಗ ನೆಕ್ಸ್ಟಲ್ಲಿ ನಮಗೆ ಜಸ್ಟ್ ಬರೀ ಚೈನ್ಸ್ ಅಷ್ಟೇ ಹಾಕ್ಕೊಳ್ಬೇಕು. 3 4 5. ಸೊ 5 ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ 1 ಡಬಲ್ ಕ್ರೋಶಾ, 2 ಡಬಲ್ ಕ್ರೋಶಾ, 1 ಚೈನ್, 1 ಡಬಲ್ ಕ್ರೋಶಾ, 2 ಡಬಲ್ ಕ್ರೋಶಾ, 1 ಚೈನ್, 1 ಡಬಲ್ ಕ್ರೋಶಾ, 2 ಡಬಲ್ ಕ್ರೋಶಾ, 1 ಚೈನ್, 1 ಡಬಲ್ ಕ್ರೋಶಾ, 2 ಡಬಲ್ ಕ್ರೋಶಾ, 1 2 1 ಚೈನ್, 2 3 4 5. ಸೊ ಇದು ಬಿಗಿನಿಂಗ್ ಆಗಿರೋದ್ರಿಂದ ನೆಕ್ಸ್ಟ್ ರೋ ಅಲ್ಲಿ ನಮಗೆ ಇಲ್ಲಿಂದ ವರ್ಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಮಗಿಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಬೇಕು. ಹಾಗಾಗಿ ನಾನು 5 ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಬರುತ್ತೆ. ಸೊ ಕೆಳಗಡೆ ಇಟ್ಟು ತೋರಿಸೋಣ. ಗೊತ್ತಾಗ್ತಾ ಇದೆಯಲ್ಲ, ವರ್ಕ್ ಸೇಮ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕೆಳಗಡೆ ಹೇಗೆ ಹಾಕ್ತಿದ್ದೀನಿ ಅದೇ ರೀತಿಯಾಗಿ ಹಾಕ್ಕೊಂಡು ಬರ್ತೀನಿ. ಸೊ ನೀವು ಕೂಡ ಕರೆಕ್ಟಾಗಿ ಇಷ್ಟೇ ಮೆಜರ್ಮೆಂಟಲ್ಲಿ ಇಷ್ಟೇ ರೋಸನ್ನು ಮತ್ತು 2 ಕಲರಲ್ಲಿ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಬಂದು ಇದನ್ನು ಫಿನಿಶ್ ಮಾಡಿ. ಇದನ್ನು ಡಿಕ್ರೀಸ್ ಮಾಡ್ತಾ ಹೋಗಬೇಕು. ಸೊ ಪ್ರತಿಯೊಂದು ರೋ ಕೂಡ ಇದು ಡಿಕ್ರೀಸ್ ಆಗುತ್ತೆ. ಇಲ್ಲಿದೆ ನೋಡಿ. ಸೊ ಇದು ಡಿಕ್ರೀಸ್ ಆಗ್ತಾ ಇದೆ. ಇದು ಡಿಕ್ರೀಸ್ ಆಗೋದು ನಿಮಗೆ ಮತ್ತೆ ಗೊತ್ತಾಗಲಿಲ್ಲ ಅಥವಾ ಕನ್ಫ್ಯೂಸ್ ಆಗ್ತಾ ಇದ್ದರೆ ನಾನು ಇದೇ ವಿಡಿಯೋದಲ್ಲಿ ಇನ್ನೂ ಒಂದು ಸಾರಿ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ರೋನ ಇಲ್ಲಿ ಎಂಡ್ವರೆಗೂ ಹಾಕ್ಕೊಂಡು ಬಂದು ಹೇಗೆ ಡಿಕ್ರೀಸ್ ಮಾಡೋದು ಅಂತ ತೋರಿಸ್ತೀನಿ. ಎಸ್, ರೋ ಎಂಡಲ್ಲಿದ್ದೀನಿ. ಜಸ್ಟ್ ಇನ್ನೊಂದು ಹಾಕಿದರೆ ಈ ರೋ ಕಂಪ್ಲೀಟ್ ಆಗುತ್ತೆ. ಸೊ 2 ಡಬಲ್ ಕ್ರೋಶಾ ಹಾಕ್ಕೊಳ್ಬೇಕು. 1 ಚೈನ್ ಹಾಕಿದ್ದೀನಿ. ಸೊ 2 ಡಬಲ್ ಕ್ರೋಶಾ. ನೆಕ್ಸ್ಟ್ 2 ಚೈನ್ಸ್ ಹಾಕ್ಕೊಂಡು ಇದನ್ನು ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡಿಕೊಂಡು ಇಲ್ಲಿ ನಮಗೆ 3 ಸೆಟ್ ಬರಬೇಕು. ಸೊ ಅಂದರೆ ಇವಾಗ ಡಿಕ್ರೀಸ್ ಆಗ್ತಾ ಹೋಗಬೇಕು. ಇಲ್ಲಿ ಕೆಳಗಡೆ 4 ಹಾಕಿದ್ದೀವಿ, ಇನ್ಮೇಲೆ 3 ಹಾಕಬೇಕು. ಈ ರೋ ಅಲ್ಲಿ 1 ಚೈನ್, 2 ಡಬಲ್ ಕ್ರೋಶಾ, 1 ಚೈನ್, 2 ಡಬಲ್ ಕ್ರೋಶಾ. ಸೊ ಇದು ಇವಾಗ ಡಿಕ್ರೀಸ್ ಆಗಬೇಕು. ಹೇಗೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಡಬಲ್ ಕ್ರೋಶಾ ಮತ್ತು 2 ಡಬಲ್ ಕ್ರೋಶಾ. ಸೊ ಇವಾಗ ನೆಕ್ಸ್ಟ್ ನಮಗಿಲ್ಲಿ ಡಿಸೈನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ 3 ಚೈನ್ಸ್ ಹಾಕ್ಕೋಬೇಕು. ಡಿಫ್ರೆನ್ಸಸ್ ಬೇಕಲ್ವ ಒಂದರಿಂದ ಇನ್ನೊಂದಕ್ಕೆ. ಅದಕ್ಕೆ 3 ಚೈನ್ಸ್ ಹಾಕ್ಕೊಂಡು 2 ಡಬಲ್ ಕ್ರೋಶಾ ಹಾಕ್ಕೊಳ್ತೀನಿ. ಇದು ಸ್ಟಾರ್ಟಿಂಗ್ ಲೈನ್. 1 2 3 ಚೈನ್ಸ್ ಹಾಕ್ಕೊಂಡು ಮತ್ತೆ ಡಿಕ್ರೀಸ್ ಲೈನ್ ಹಾಕ್ಕೊಳ್ಬೇಕು. 2 ಡಬಲ್ ಕ್ರೋಶಾ, 1 ಚೈನ್, 2 ಡಬಲ್ ಕ್ರೋಶಾ, 1 ಚೈನ್, 2 ಡಬಲ್ ಕ್ರೋಶಾ. ಸೊ 3 ಚೈನ್ಸನ್ನು ಹಾಕ್ತೀನಿ. ಫಸ್ಟ್ 3 ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ 2 ಡಬಲ್ ಕ್ರೋಶಾ ಹಾಕ್ತೀನಿ. ಸೊ ಇದು ಸ್ಟಾರ್ಟಿಂಗ್ ಪಾಯಿಂಟ್. ಮತ್ತು 3 ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ಗೆ ಡಿಕ್ರೀಸ್ಡ್ ಡಿಸೈನ್ ಹಾಕ್ಕೊಳ್ಳೋಣ. ಸೊ ಇವಾಗ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ಸೊ ಇಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಡಿಕ್ರೀಸ್ ಆಗ್ತಾ ಇದೆ. ಇನ್ನೂ 2 ರೋ ಹಾಕಿದರೆ ಇದು ಎಂಡ್ ಆಗುತ್ತೆ. ಈ ವರ್ಕ್ ಎಂಡ್ ಆಗುತ್ತೆ. ಇದು ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಸೊ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಬರೋಣ. ಹಾಕ್ಕೊಂಡು ಬಂದು ಮತ್ತು ಇದು ಡಿಸೈನ್ ಹೇಗಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಎಸ್, ಫಸ್ಟ್ ಆರೆಂಜ್ ಕಲರಲ್ಲಿ ಹಾಕಿದ್ದೆ, ಆಮೇಲೆ ಬ್ಲೂ ಕಲರಲ್ಲಿ ಹಾಕಿದ್ದೀನಿ, ಮತ್ತು ಆರೆಂಜ್ ಕಲರ್ ಆಯಿತು. ಸೊ ಸೇಮ್ ನಂಬರ್ ಆಫ್ ರೋಸನ್ನು ಕಂಟಿನ್ಯೂ ಮಾಡಬೇಕು. ಸೊ ಇಲ್ಲಿ ಎಷ್ಟು ರೋವನ್ನು ಹಾಕಿದ್ದೀವಿ ಇಲ್ಲೂ ಕೂಡ ಅಷ್ಟೇ ರೋನ ಹಾಕಿದ್ದೀನಿ. ಸೊ ನೋಡ್ತಾ ಇರ್ಬೋದು.
ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡಿದ್ದೀನಿ. ಇದು ಈ ಪ್ಯಾಟರ್ನ್ ಕಂಪ್ಲೀಟ್ ಆದಮೇಲೆ ಸೊ ನೆಕ್ಸ್ಟಲ್ಲಿ ಇಲ್ಲಿಂದ ನೆಕ್ಸ್ಟ್ ಈ ಪ್ಯಾಟರ್ನ್ ಕಂಪ್ಲೀಟ್ ಆದಮೇಲೆ ಸ್ಟಾಪ್ ಮಾಡಿದ್ದೀನಿ. ಇವಾಗ ಮತ್ತೆ ಬ್ಲೂ ಕಲರಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಸೇಮ್ ಸ್ಟಿಚಸ್ ಮತ್ತು ಏನೂ ಡಿಫ್ರೆನ್ಸ್ ಇಲ್ಲ. ಸೊ ಇದನ್ನು ಇಲ್ಲಿಂದ ಜಾಯಿಂಟ್ ಮಾಡಿಕೊಂಡು ಕಂಟಿನ್ಯೂ ಮಾಡಬೇಕು. ಸೊ ಡಬಲ್ ಕ್ರೋಶಾ ಇದು ಇಲ್ಲಿಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಮತ್ತು ಡಬಲ್ ಕ್ರೋಶಾದ ಮೇಲೆ ಡಬಲ್ ಕ್ರೋಶ 2 ಡಬಲ್ ಕ್ರೋಶ ಇರುತ್ತಲ್ಲ ಅದರ ಮಧ್ಯೆ 2 ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಸೇಮ್ ಡಿಸೈನ್. ಸೊ ಏನು ಡಿಫ್ರೆನ್ಸ್ ಇಲ್ಲ, ಬಟ್ ಡಿಕ್ರೀಸ್ ಮಾಡ್ತಾ ಹೋಗಬೇಕು. ಅದೊಂದನ್ನೇ ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಸೊ ಇವಾಗ ಮತ್ತೆ ಸೇಮ್ ಸ್ಟಿಚಸನ್ನು ಡಬಲ್ ಕ್ರೋಶಾದ ಮಧ್ಯೆ ಡಬಲ್ ಕ್ರೋಶ 2 ಡಬಲ್ ಕ್ರೋಶನ ಹಾಕ್ಕೊಂಡು ಈ ತೋರಣದ ಪಟ್ಟಿ ಸೈಡ್ ಪಟ್ಟಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೊಂದು ಹಾಕಿದರೆ ಕಂಪ್ಲೀಟ್ ಆಗುತ್ತಿದ್ದು. ಸೊ ಇವಾಗ ಬ್ಲೂ ಕಲರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೇಮ್ ಎಷ್ಟು ನಂಬರನ್ನು ಎಷ್ಟು ರೋಸನ್ನು ಹಾಕಬೇಕು ಅನ್ನೋದನ್ನು ನಾವು ನೋಡಿಕೊಂಡು ಮತ್ತೆ ಅದನ್ನು ಕಂಟಿನ್ಯೂ ಮಾಡೋಣ. ಸೊ ಈಗ ಈ ರೀತಿಯಾಗಿ ನಾನು ಡಿಕ್ರೀಸ್ ಮಾಡ್ತಾ ಹಾಕಿದ್ದೀನಿ. ಈ ರೀತಿಯಾಗಿ ಡಿಕ್ರೀಸ್ ಆಗಿದೆ. ಸೊ ಇದನ್ನು ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಬಂದು ಲಾಸ್ಟಲ್ಲಿ ಹೇಗೆ ಎಂಡ್ ಮಾಡೋದು ಅಂತ ತೋರಿಸ್ತೀನಿ. ಎಸ್, ಇವಾಗ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಬ್ಲೂ ಕಲರ್ ಎಷ್ಟು ಲೈನ್ ಹಾಕಿದ್ದೀನಿ, ಹಾಗೆ ಆರೆಂಜ್ ಕಲರ್ ಕೂಡ ಅಷ್ಟೇ ಲೈನನ್ನು ಹಾಕ್ಕೊಂಡು ಬಂದಿದ್ದೀನಿ. ಈ 2 ಕಲರ್ ಕಾಂಬಿನೇಷನ್ನಲ್ಲಿ ಮಲ್ಟಿ ಕಲರ್ ಯೂಸ್ ಮಾಡಿ ಹಾಕಿರುವಂಥ ತೋರಣ ಹೇಗೆ ಅನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಈ ವರ್ಕ್ನ ಹೇಗೆ ಫಿನಿಷ್ ಮಾಡಬೇಕು ಅಂತ ಸೊ ಇದನ್ನು ನೋಡಿದ ಮೇಲೆ ನಿಮಗೂ ಐಡಿಯಾ ಬಂದಿರುತ್ತೆ. ಲಾಸ್ಟ್ ಡಿಕ್ರೀಸ್ ಮಾಡ್ತಾ ಮಾಡ್ತಾ 1 ಸೆಟ್ ಡಿಸೈನ್ ಬರಬೇಕು. 2 ಸೈಡ್ ನಾನು ಸೇಮ್ ಅದೇ ರೀತಿಯಾಗಿ ಹಾಕಿ ಇದನ್ನು ವರ್ಕನ್ನು ಎಂಡ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಲಾಸ್ಟು 1 ಸ್ಟೆಪ್ ಬರೋವರೆಗೂ ಹಾಕಿ ಇದನ್ನು ಎಂಡ್ ಮಾಡಿದ್ದೀನಿ. ಹಾಗೆ ಇಲ್ಲಿ ನಾನು ಬೇಬಿ ಕುಚ್ಚು ಕಟ್ಟೋದಕ್ಕೆ ಚೈನ್ ಸ್ಟಿಚಸನ್ನು ಹಾಕ್ತಾಯಿದ್ದೀನಿ. ಈ ಚೈನ್ ಸ್ಟಿಚಸನ್ನು ನಾನು ಈ ದೊಡ್ಡ ತೋರಣಕ್ಕೆ ಯಾವಾಗಲೂ ಇದೇ ರೀತಿಯಾಗಿಯೇ ಹಾಕಿರ್ತೀನಿ. ಸೊ ನೀವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದರೆ ಆರಾಮಾಗಿ ಈಸಿಯಾಗಿ ಹಾಕ್ಕೊಳ್ಬೋದು. ನಾನಿಲ್ಲಿ 8 ರಿಂದ 10 ಚೈನ್ಸನ್ನು ಹಾಕಿ 2 ರೋನ ಸ್ಕಿಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ನೀವು ಜಾಸ್ತಿನೂ ಹಾಕ್ಕೊಳ್ಬೋದು, ನಿಮಗೆ ಹೇಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೋ ಆ ರೀತಿಯಾಗಿ ಹಾಕಿ. ಹಾಗೆ ಇದಕ್ಕೆ ಲಾಸ್ಟಲ್ಲಿ ಬೇಬಿ ಕುಚ್ಚನ್ನು ಕಟ್ತೀನಿ. ಸ್ವಲ್ಪ ಡಿಫ್ರೆಂಟಾಗಿ ಬೇಬಿ ಕುಚ್ಚನ್ನು ಕಟ್ಟಬೇಕು ಅಂದ್ಕೊಂಡಿದ್ದೀನಿ. ಸೊ ಆ 1-2 ಫೋಟೋಸನ್ನು ಕೂಡ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.